ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ರಾಹುಲ್ ಗಾಂಧಿ ಅವರ ಒಡ್ಡೋಲಗದ ಮತ್ತೊಬ್ಬ ವಿದೂಷಕ ಪವನ್ ಖೇಡಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಹಾಕಿಕೊಂಡಿದ್ದಾರೆ. ನಿನ್ನೆ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಪತ್ರಿಕಾಗೋಷ್ಠಿ ಮಾಡಿ ಅಸ್ಸಾಮದ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರ ಪತ್ನಿ ರಿಂಕಿ ಶರ್ಮಾ ಮೂರು ಪಾಸ್ಪೋರ್ಟ್ಗಳನ್ನು ಹೊಂದಿದ್ದಾರೆ. ಅವರ ಕುರಿತು ತನಿಖೆಯನ್ನು ನಡೆಸಬೇಕು, ಇವರೆಲ್ಲ ದೇಶದ್ರೋಹಿಗಳಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ ಪವನ್ ಖೇರಾ. ಅಷ್ಟೇ ಅಲ್ಲ, ಅದರ ಕುರಿತಾದಂಥ ಡಾಕ್ಯುಮೆಂಟ್ಗಳನ್ನು ಇಶ್ಯೂ ಮಾಡ್ತಾರೆ. ಒಂದು ಈಜಿಪ್ತು, ಇನ್ನೊಂದು ಆ್ಯಂಟಿಗುವಾ, ಮೂರನೇದು ಯುನೈಟೆಡ್ ಅರಬ್ ಎಮಿರೇಟ್ಸು. 3 ದೇಶದ ಪಾಸ್ಪೋರ್ಟನ್ನು ಅವರು ಹೊಂದಿದ್ದಾರೆ. ಭಾರತ ದೇಶದ ಪೌರತ್ವದ ಕಾಯ್ದೆಯ ಪ್ರಕಾರ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಪಾಸ್ಪೋರ್ಟನ್ನು ಹೊಂದುವ ಹಾಗಿಲ್ಲ. ಹಾಗಿರುವಾಗ 3 ಪಾಸ್ಪೋರ್ಟ್ ಹೊಂದಿದಂಥ ರಿಂಕಿ ಶರ್ಮಾನ ಮನೆಯಲ್ಲೇ ಇಟ್ಕೊಂಡು ಈತ ಗೌರವ್ ಗೊಗೊಯ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಿಮಂತ ಬಿಸ್ವ ಶರ್ಮಾ. ಇವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅನ್ನುವುದು ಅವರ ವಾದ ಮತ್ತು ಅವರ ಒತ್ತಾಯ, ಆಗ್ರಹ. ಏನು ನೋಡ್ರಿ, ಎಂಥ ಮೂರ್ಖ ಶಿಖಾಮಣಿಗಳಿದ್ದಾರೆ ಇವರೆಲ್ಲ. ಅಂದರೆ ಸರಿಯಾದಂಥ ಹೋಮ್ವರ್ಕ್ ಮಾಡ್ಕೊಳ್ಳೋದಿಲ್ಲ, ನಿಜ ಯಾವುದು ಸುಳ್ಳು ಯಾವುದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋದಿಲ್ಲ, ಪತ್ರಿಕಾಗೋಷ್ಠಿಗೆ ತಯಾರಿ ಇಲ್ಲದೆ ಬರ್ತಾರೆ, ತಂದಿರುವಂಥ ದಾಖಲೆಗಳು ಸರಿ ಇದಾವೋ ಇಲ್ಲೋ ಅನ್ನೋದನ್ನು ಪರಿಶೀಲನೆ ಮಾಡಿರೋದಿಲ್ಲ. ಸ್ವತಃ ತಮ್ಮ ರಾಜನಾದಂಥ ರಾಹುಲ್ ಗಾಂಧಿಯೇ 2 ಪಾಸ್ಪೋರ್ಟ್ ಹೊಂದಿದ್ದಾರೆ ಅಂತ ಕೋರ್ಟಿನಲ್ಲಿ ಮೊಕದ್ದಮೆ ನಡೀತಾ ಇದೆ. ಅದರ ಕುರಿತಾಗಿ ಗೃಹ ಸಚಿವಾಲಯಕ್ಕೆ ಅಲಹಾಬಾದ್ ಹೈಕೋರ್ಟಿನ ಲಖನೌ ಪೀಠ ನೋಟಿಸ್ ಜಾರಿ ಮಾಡಿದೆ. ಜೊತೆಗೆ ಅದರ ದಾಖಲಾತಿಗಳನ್ನು ನಮಗೆ ಕಳಿಸಬೇಕು, ಅದನ್ನು ಯಾವ ಕಕ್ಷಿದಾರರಿದಾರಲ್ಲ ಅವರಿಗೆ ಅದರ ಮಾಹಿತಿಯನ್ನು ಕೊಡಬೇಕು ಅಂತ ಕೂಡ ಕೇಳಿದ್ದಾರೆ. ಅಷ್ಟು ಮುಂದುವರೆದಂಥ ಪ್ರಕರಣ. ಜೊತೆಗೆ ತಮ್ಮ ಹೈಕಮಾಂಡ್ ಆದಂಥ ಸೋನಿಯಾ ಗಾಂಧಿ ಭಾರತದ ಪೌರತ್ವವನ್ನು ಹೊಂದಲಾರದೆ ಮತ ಹಾಕಿರುವಂಥ ವೋಟರ್ ಲಿಸ್ಟ್ನಲ್ಲಿ ಹೆಸರನ್ನು ದಾಖಲಿಸಿರುವಂಥ ಗುರುತರವಾದ ಆರೋಪವನ್ನು ಹೊಂದಿದ್ದಾರೆ. ಹಾಗಿರುವಾಗ ತನ್ನ ಎಲೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಾಗ ನೊಣವು ಓಡಿಸುವ ಕೆಲಸವನ್ನು, ಬೇರೆಯವರ ಎಲೆಯ ನೊಣವು ಓಡಿಸುವ ಕೆಲಸವನ್ನು ಮಾಡಿ ಸಿಕ್ಕಾಕ್ಕೊಂಡಿದ್ದಾರೆ. ಏನಾಯಿತು? ಇವರು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪಾಸ್ಪೋರ್ಟ್ದ ಕಾಪಿ ಕೊಟ್ಟಿದ್ರು. ಅದನ್ನು ನೋಡಿದರೆ ಅದರಲ್ಲಿ ಸೀರಿಯಲ್ ನಂಬರೇ ತಪ್ಪಿದೆ. ಜೊತೆಗೆ ಅದನ್ನು ಫೀಡ್ ಮಾಡಿದರೆ ಈಜಿಪ್ಟ್ ಕಾನ್ಸುಲೇಟ್ಗೆ ಅದು ಹೋಗ್ತಾ ಇದೆ. ಹೆಸರು ಬೇರೆ ಯಾರ್ದೋ ತೋರಿಸ್ತಾ ಇದೆ, ರಿಂಕಿ ಶರ್ಮಾ ಹೆಸರೇ ಇಲ್ಲ. ಅಲ್ಲಿಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಪಾಸ್ಪೋರ್ಟ್ ಅನ್ನೋದು ಸುಳ್ಳು ದಾಖಲೆ, AI ಜನರೇಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ನಿರ್ಮಿಸಿರುವಂಥ ಕೃತಕ ನಕಲಿ ಸುಳ್ಳು ಕೊಟ್ಟಿ ಪಾಸ್ಪೋರ್ಟನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿದ್ದಾರೆ. ಒಂದನೇದು. ಎರಡನೇದ್ದು, ಈಜಿಪ್ತಿನ ಕಾನ್ಸುಲೇಟು ತಕ್ಷಣದಲ್ಲಿ ತನ್ನ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ನಮ್ಮ ದೇಶದಲ್ಲಿ ರಿಂಕಿ ಶರ್ಮಾ ಎನ್ನುವರ ಹೆಸರಿನಲ್ಲಿ ಯಾವುದೇ ರೀತಿಯ ಪಾಸ್ಪೋರ್ಟನ್ನು ನಾವು ಕೊಟ್ಟಿಲ್ಲ, ಜಾರಿ ಮಾಡಿಲ್ಲ. ಈಗ ಎಲ್ಲ ಕಡೆ ಹರಿದಾಡ್ತಾ ಇರುವಂಥ ಪಾಸ್ಪೋರ್ಟು ಈಜಿಪ್ತಿನ ಪೌರತ್ವದ ಪಾಸ್ಪೋರ್ಟ್ ಅಲ್ಲ, ಇದು ನಕಲಿ ಪಾಸ್ಪೋರ್ಟು, ಖೊಟ್ಟಿ ಪಾಸ್ಪೋರ್ಟು ಅಂತ ಈಜಿಪ್ತು ರಾಯಭಾರಿ ಕಚೇರಿ ಸ್ಪಷ್ಟೀಕರಣವನ್ನು ನೀಡಿದೆ. ಅಲ್ಲಿಗೆ ಏನಾಯಿತು? ಅಲ್ಲಿಗೆ ಆ ಕಡೆ ಆ್ಯಂಟಿಗುವಾನೂ ಇಲ್ಲ, ಈ ಕಡೆ ಈಜಿಪ್ಟು ಇಲ್ಲ, ಈ ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸು ಇಲ್ಲ, ಯಾವುದೂ ಕೂಡ ಅಸಲಿ ಅಲ್ಲ ಅಂತಾಯಿತು. ಹಾಗಾದ್ರೆ ಹಿಮಂತ ಬಿಸ್ವ ಶರ್ಮಾ ಏನು ಮಾಡಿದರು? ಯಾವಾಗ ಇವರು ಪತ್ರಿಕಾಗೋಷ್ಠಿ ಮಾಡಿದ 15 ನಿಮಿಷಗಳ ಒಳಗಡೆ ಹಿಮಂತ ಬಿಸ್ವ ಶರ್ಮಾ ರಾಷ್ಟ್ರೀಯ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳ್ತಾರೆ, 48 ಗಂಟೆಗಳ ಒಳಗಾಗಿ ನನ್ನ ಪತ್ನಿಯ ಮೇಲೆ ಮಾಡಿರುವ ಆರೋಪವನ್ನು ಯಾರು ಮಾಡಿದ್ರು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೀನಿ, ಅವರನ್ನು ಬಂಧಿಸ್ತೀನಿ ನಾನು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಿಂದೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಹೋದ ಸಂದರ್ಭದಲ್ಲಿ ಇದೇ ಹಿಮಂತ ಬಿಸ್ವ ಶರ್ಮಾ ಹೇಳಿದರು, ನೀನು ಬೇರೆ ರಾಜ್ಯದಲ್ಲಿ ಆಡಿದ ಆಟ ನನ್ನ ರಾಜ್ಯದಲ್ಲಿ ಆಡಬೇಡ, ನೀನು ಭಾರತ್ ಜೋಡೋ ಯಾತ್ರೆ ಮುಗಿಸ್ಕೊಂಡು ಯಾವಾಗ ಮನೆಗೆ ಹೋಗ್ತೀಯಲ್ಲ, ಮನೆಗೆ ಹೋದ ಕೂಡ ಅಸ್ಸಾಂ ಪೊಲೀಸರು ಬರ್ತಾರೆ, ಬಂದು ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಏಕೆಂದರೆ ಅನಗತ್ಯವಾಗಿ ಇಲ್ಲಿ ನೀನು ಅರಾಜಕತೆಯನ್ನು ಸೃಷ್ಟಿ ಮಾಡುವ ಕೆಲಸ ಮಾಡ್ತಾ ಇದೆಯಾ, ಇದನ್ನು ಅಸ್ಸಾಂ ಸರ್ಕಾರ ಸಹಿಸುವುದಿಲ್ಲ. ಈಗ ಯಾಕೆ ಬಂಧಿಸಲ್ಲ ಅಂತ ಪತ್ರಕರ್ತರು ಕೇಳಿದರು ಹಿಮಂತ ಬಿಸ್ವ ಶರ್ಮಾ ಅವರಿಗೆ. ಆವಾಗ ಹಿಮಂತ ಬಿಸ್ವ ಶರ್ಮಾ ಹೇಳಿದರು, ಈಗ ನಾನು ಬಂಧಿಸಿದರೆ ಈತನ ಭಾರತ್ ಜೋಡೋ ಯಾತ್ರೆಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ವಿಘ್ನ ಉಂಟು ಮಾಡ್ತಾ ಇದ್ದಾರೆ ಅಂತ ಅನುಮಾನ ಪಟ್ಕೋತಾರೆ. ಆತನಿಗೆ ಮೈಲೇಜ್ ಸಿಗ್ತದೆ, ಆದ್ದರಿಂದ ಈತ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಲಿ, ಈತ ಜೋಡಿಸ್ತಾ ಹೋಗಲಿ ಭಾರತವನ್ನು, ಈತ ಮುಗಿಸ್ಕೊಂಡು ಮನೆಗೆ ಹೋಗ್ತಾನಲ್ಲ ಅವಾಗ ಹಿಡ್ಕೊಂಬರ್ತೀವಿ ನಾನು. ಅಲ್ಲಿಯ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಮಧ್ಯಾಹ್ನ 1 ಗಂಟೆಗೆ ಹೋಗ್ಬೇಕು ಅಂತ ನಿಮ್ಮ ಮನುಷ್ಯ ಗೌಹಾತಿನಲ್ಲಿ.
ಹೇಳ್ತಾರೆ ನೋಡಿ, ದೇವಸ್ಥಾನದ ಶಿಷ್ಟಾಚಾರ ಇರುತ್ತೆ, ಸಮಯ ಇರುತ್ತೆ, ಸಂಪ್ರದಾಯ ಇರುತ್ತೆ. ಆ ಸಮಯಕ್ಕೆ ನೀನು ಹೋಗ್ಬೇಕು. ನೀವು ಹೋದಾಗೆಲ್ಲ ದೇವ್ರ ಬಾಗಿಲ ತೆಗೆದು ಎದುರುಗಡೆ ನಿಲ್ಲಕ್ಕಾಗೋದಿಲ್ಲ. ಆ ಸಮಯ ಎಷ್ಟೊತ್ತಿಗಿದೆ ಅಷ್ಟೊತ್ತಿಗೆ ಹೋಗ್ಬೇಕಾದ್ರೆ ದರ್ಶನ ಮಾಡು. ನಿನಗೇನು ಬೇಕೋ ಭದ್ರತೆಯನ್ನು ಕೊಡ್ತೀವಿ. ಮುಂಚೆಯೇ ನೀನು ನೋಟಿಸನ್ನು ಕೊಡಬೇಕು. ವಿಶೇಷವಾಗಿ ಆಹ್ವಾನ ಬೇಕು ಅಂತಂದರೆ, ವಿಶೇಷವಾದಂಥ ಶಿಷ್ಟಾಚಾರ ಬೇಕು ಅಂದರೆ ಮುಂಚೆಯೇ ಟಿಪಿನಲ್ಲಿ ಹಾಕಿಸಿ ತಿಳಿಸ್ಬೇಕು. ಅದನ್ನು ಬಿಟ್ಟು ನೀನು ಇಷ್ಟ ಬಂದಾಗ ಬಂದು ಬಾಗಿಲು ತೆಗೆದಿಲ್ಲ ಅಂತ ಬ್ಯಾರಿಕೇಡ್ ಮುರಿದು ಎಲ್ಲ ಒಳಗಡೆ ನುಗ್ತೀನಿ ಅಂತೆಲ್ಲ ಅಂದರೆ ಒಳಗೆ ಹಾಕ್ತೀವಿ ಅಂತ ಹೇಳಿದ್ರು. ಹಿಮಂತ ಬಿಸ್ವ ಶರ್ಮಾನಷ್ಟು ದಿಟ್ಟವಾಗಿ, ಹಿಮಂತ ಶರ್ಮಾನಷ್ಟು ಸಮಚಿತ್ತದಿಂದ ಯಾವುದೇ ವ್ಯಗ್ರತೆಯನ್ನು ತೋರಿಸಲಾರದೆ ಮಾತಾಡೋ ವ್ಯಕ್ತಿ ನಾನು ನೋಡೇ ಅಲ್ಲ. ಗೌರವ್ ಗೊಗೊಯ್ ವಿಷಯಕ್ಕೆ ಈತ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಅಸ್ಸಾಂ ಚುನಾವಣೆಯ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅಸ್ಸಾಂ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯದಾದಂಥ ಹೋರಾಟ ನಡೆದಿದೆ ಅಂದರೆ, ಅಲ್ಲಿ ಮುಖ್ಯ ವ್ಯಕ್ತಿ ಒಂದು ರಾಹುಲ್ ಗಾಂಧಿ, ಎರಡನೇದ್ದು ಗೌರವ್ ಗೊಗೊಯ್. ಯಾಕಂದರೆ ಆತ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಲಾಗಿದೆ. ನೋಡಿ, 34% ಮುಸಲ್ಮಾನ ಮತದಾರರಿರುವಂಥ ರಾಜ್ಯ. 2 ಅವಧಿಗೆ ಹಿಮಂತ ಬಿಸ್ವ ಶರ್ಮಾ ಮುಖ್ಯಮಂತ್ರಿ, ಕಾಂಗ್ರೆಸ್ಸಿನಿಂದ ಬಂದ ವ್ಯಕ್ತಿ. ಆದರೂ ಕೂಡ ಮುಲ್ಲಾಗಳಿಗೆ ಬಗ್ಗಿಲ್ಲ, ಜಗ್ಗಿಲ್ಲ. ಬಾಯಿ ಬಿಟ್ಟು ಹೇಳ್ತಾರೆ, ಅವರ ಮತಗಳ ಮೇಲೆ ನಾನು ನಿರ್ಭರನಾಗಿಲ್ಲ, 24 ಕಾನ್ಸ್ಟಿಟ್ಯೂನ್ಸಿ ನನಗೆ ಮತಗಳೇ ಬೇಡ ಅಂತ ಬಹಿರಂಗವಾದ ಹೇಳಿಕೆ ಕೊಡ್ತಾರೆ. ನೇರವಾಗಿ ಹಣಾಹಣಿ ಗೌರವ್ ಗೊಗೊಯ್ಗೆ ಅಂತ ಹೇಳಿದೆ. ಯಾಕೆ? ಗೌರವ್ ಗೊಗೊಯ್ ಕದ್ದು ಮುಚ್ಚಿ ಪಾಕಿಸ್ತಾನಕ್ಕೆ ಹೋಗಿದ್ದಕ್ಕೆ ಕಾರಣ ತೋರಿಸ್ತಾ ಇರೋದು ಸಂಸತ್ತಿನ ಉಪನಾಯಕ ಆತ. ಆತನ ಪತ್ನಿ ವಿದೇಶಿ ಮಹಿಳೆ ಆಗಿರಲಿ, ಭಾರತದ ಪೌರತ್ವವನ್ನು ಪಡೆಯದೇ ಇರೋದು, ಜೊತೆಗೆ ಪಾಕಿಸ್ತಾನದ ISI ಜೊತೆ ಕೆಲಸ ಮಾಡಿ ಸಂಬಳ ಪಡಿತಾ ಇರೋದು, ಆಕೆಯ ಮತ್ತು ಆತನ 2 ಮಕ್ಕಳು ಭಾರತದ ಪೌರತ್ವವನ್ನು ಪಡೆಯದೇ ಇರೋದು. ಇಷ್ಟೂ ವಿಷಯಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ, ಹಿಮಂತ ಬಿಸ್ವ ಶರ್ಮಾ ಮುಖ್ಯ ಚುನಾವಣಾ ವಿಷಯವನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ನಿಮ್ಮ ರಾಜ್ಯವನ್ನು ಆಳುವವರು ಹೇಗೆ ಶುಭ್ರ ನಿರಭ್ರರಾಗಿರಬೇಕು ಅನ್ನೋದನ್ನು ಮೊದಲು ಆಲೋಚನೆ ಮಾಡಿ, ಚಾರಿತ್ರ್ಯವೇ ಇರಲಾರ್ದೆ, ರಾಷ್ಟ್ರೀಯತೆ ಇರಲಾರ್ದ ವ್ಯಕ್ತಿನ ಇಟ್ಕೊಂಡು ನಾವು ಇಲ್ಲಿ ಬಂದು ರಾಜ್ಯವನ್ನು ಆಳ್ಲಿಕ್ಕೆ ಬಿಟ್ಬಿಟ್ರೆ ಇಡೀ ರಾಜ್ಯವನ್ನು ಮುಸಲ್ಮಾನ್ ರಾಜ್ಯ ಮಾಡಿ ಹಾಕಿಬಿಡ್ತಾರೆ. ಆದ್ದರಿಂದ ಇದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಅಲ್ಲಿಯ ಜನರಿಗೆ ಬಾಯಿ ಬಿಟ್ಟು ಕೇಳ್ತಾ ಇದ್ದಾರೆ. ಇನ್ನಿಲ್ಲದ ಹಾಗೆ ಹೋರಾಟ ನಡೆಸಿದ್ದಾರೆ ಹಿಮಂತ ಬಿಸ್ವ ಶರ್ಮಾ. ಕಾಂಗ್ರೆಸ್ಸಿನ ಸ್ಥಿತಿಗತಿ ಹೇಗಿದೆ ಇಡೀ ನೋಡಿ, ನೀವು ಗಮನಿಸಿದ್ದೀರೋ ಇಲ್ಲೋ ಗೊತ್ತಿಲ್ಲ, 4 ರಾಜ್ಯ ಮತ್ತು 1 ಕೇಂದ್ರಾಡಳಿತದಲ್ಲಿ ಚುನಾವಣೆ ನಡೀತಾ ಇದೆ. ಎಲ್ಲಿಯೂ ಕೂಡ ಕಾಂಗ್ರೆಸ್ಸು ಮುಖ್ಯ ಹೋರಾಟಗಾರರನ್ನಾಗಿ ಯಾವುದಾದ್ರೂ ಮಾಧ್ಯಮ ಚಿತ್ರಿಸಿದೆಯಾ? ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ವಿಷಯ ಅಂದ್ಕೊಳ್ಳೆ ನಾವು ಯಾರ ಬಗ್ಗೆ ಮಾತಾಡ್ತೀವಿ? ಒಂದು ಕಡೆ ಈ ಮಮತಾ ಬೇಗಂ ಅವರ ಪಕ್ಷ TMC, ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿ. CPM ಅನ್ನು ಲೆಕ್ಕ ಹಿಡಿಯೋಕ್ಕಾಗಿಲ್ಲ, ಕಾಂಗ್ರೆಸ್ಸನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ಯಾವ ಕಾಂಗ್ರೆಸ್ಸು ದಶಕಗಳ ಕಾಲ 1947ರಿಂದ 77ರವರೆಗೂ ಪಶ್ಚಿಮ ಬಂಗಾಳದ ಅಧಿಕಾರವನ್ನು ನಡೆಸಿತು. ಅದಾದಮೇಲೆ 34 ವರ್ಷ ಎಡರಂಗದವರು ನಡೆಸಿದರು. 30 ವರ್ಷ ಅಧಿಕಾರ ನಡೆಸಿದಂಥ ಕಾಂಗ್ರೆಸ್ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಒಂದೇ ಒಂದು ಸೀಟು ಪಡೆಯಲಿಕ್ಕೂ ಕೂಡ ಯೋಗ್ಯತೆಯನ್ನು ಪಡೆದಿಲ್ಲ, ಹೋರಾಟದ ಲಿಸ್ಟಿನಲ್ಲಿಯೇ ಇಲ್ಲ. ಅಂದರೆ ಕಾಂಗ್ರೆಸ್ಸಿನ ಸ್ಥಿತಿ ಹೇಗಿದೆ ಆಲೋಚನೆ ಮಾಡಿ. 2004ರಿಂದ 2026ವರೆಗೂ ಅದರ ಆಧಿಪತ್ಯವನ್ನು ರಾಹುಲ್ ಗಾಂಧಿ ವಹಿಸ್ಕೊಂಡಿದ್ದಾರೆ. ಹೆಸರಿಗೆ ಸೋನಿಯಾ ಗಾಂಧಿ ಇದ್ದರು, ಅದಾದರೂ ಕೂಡ ರಾಹುಲ್ ಗಾಂಧಿದೇ ಆಧಿಪತ್ಯ ಇತ್ತು. ಆತ ಅಧ್ಯಕ್ಷ, ಉಪಾಧ್ಯಕ್ಷ ಏನೆಲ್ಲ ಪದವಿಯನ್ನು ಇಟ್ಕೊಂಡ್ರು. ಜೊತೆಗೆ ಆತನೇ ಏಕಮೇವಾದ್ವಿತೀಯ ನಾಯಕ, ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯ ಆತನೇ ಆಗಿರುವುದರಿಂದ ಆತನದೇ ಹೊಣೆಗಾರಿಕೆ. ಅಂಥ ರಾಹುಲ್ ಗಾಂಧಿ, ಅಂಥ ಕಾಂಗ್ರೆಸ್ಸು ಪಶ್ಚಿಮ ಬಂಗಾಳದಲ್ಲಿ ಹೋರಾಟದ ಮುಂಚೂಣಿಯಲ್ಲೇ ಇಲ್ಲ. ಇನ್ನು ಆ ಕಡೆಯಿಂದ ತಮಿಳ್ನಾಡಿಗೆ ಬನ್ನಿ. ತಮಿಳ್ನಾಡಿನಲ್ಲಿ 1967ರವರೆಗೂ ಇದ್ದದ್ದು ಕಾಂಗ್ರೆಸ್ಸೇ. 67ರಿಂದ ಈ ಕಡೆ AIADMK DMK ನಿರಂತರವಾಗಿ ಅಧಿಕಾರವನ್ನು ಹಿಡಿತಾ ಬಂದು. 1967 ಕಾಂಗ್ರೆಸ್ ಇದ್ದದ್ದಲ್ಲಿ. ಇವತ್ತು ಭಿಕ್ಷೆಯನ್ನು ಕೇಳಿ ಕಾಂಗ್ರೆಸ್ಸು 28 ಸ್ಥಾನಗಳನ್ನು ತಮಿಳ್ನಾಡಿನಲ್ಲಿ ಪಡೆದಿದೆ. ಅದು ಯಾವ ಕಂಡೀಷನ್ನು? ನಾವು ಎಲೆಕ್ಟ್ ಆಗಿ ಅಧಿಕಾರಕ್ಕೆ ಬಂದದ್ದೇ ಆದರೆ ನಿಮಗೆ ಮಂತ್ರಿಮಂಡಲದಲ್ಲಿ ಯಾವುದೇ ಸ್ಥಾನವಿಲ್ಲ, ನೀವು ಮಿತ್ರ ಪಕ್ಷವಾಗಿ ಇರ್ತೀರೇ ವಿನಃ ನಿಮಗೆ ಯಾವುದೇ ಸ್ಥಾನಮಾನ ಇರೋದಿಲ್ಲ. ಆದ್ದರಿಂದ ನಿಮ್ಗೆ 28 ಸ್ಥಾನ ಕೊಡ್ತೀವಿ. ಆಯಿತು ಜಿ ಹುಜೂರ್ ಅಂಥೇಳಿ ಕಾಂಗ್ರೆಸ್ಸು ತಲೆ ತಗ್ಗಿಸಿಕೊಂಡು DMK ಜೊತೆ ಅಲಯನ್ಸ್ ಮಾಡಿಕೊಂಡಿದೆ. ಅಲ್ಲೊಬ್ಬ ಉದಯನಿಧಿ ಸ್ಟಾಲಿನ್ ಅಂತ ಇದ್ದಾನೆ, ಅವಿವೇಕಿ, ಈ ಮುಠಾಳ, ಮೂರ್ಖ.
ಈತ ಹಿಂದೂ ಧರ್ಮದ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತಾಡಿದ ವ್ಯಕ್ತಿ ಆತ. ಮಲೇರಿಯಾ, ಗೈನೋರಿಯಾ ಏನೇನು ಹೇಳಬೇಕು ಎಲ್ಲ ಕಾಯಿಲೆಗಳ ಹೆಸರು ಹೇಳಿದ್ದ. ಈಗ ಮಂದಿರ ಓಡಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ಅಲ್ಲಿ ದೇವಸ್ಥಾನಗಳನ್ನ ಹುಡ್ಕೊಂಡು ಹೋಗಿ ಅರ್ಚನೆ ಮಾಡಿಸೋದು, ಹರಕೆ ಓದೋದು ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಈತ ಹಿಂದೂ ಧರ್ಮದ ವಿರುದ್ಧ ಮಾತನಾಡಿದಾಗ ಕಾಂಗ್ರೆಸ್ ಒಂದೇ ಒಂದು ಶಬ್ದವನ್ನು ಮಾತಾಡಲಿಲ್ಲ. ಈಗ ಆತ ದೇವಸ್ಥಾನಕ್ಕೆ ಅಲಿತಾ ಇದ್ದಾನೆ. ಹಿಂದೂಗಳ ಓಟ್ ಬೇಕಾಗಿದೆ, ಹಿಂದೂಗಳಿಲ್ಲದೆ ಇದ್ದರೆ ಗೆಲ್ಲೋದಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಈಗ ಹಿಂದೂಗಳ ಓಟಿಗಾಗಿ ದೇವಸ್ಥಾನ ಅಲಿತಾ ಇದ್ದಾನೆ. ಈಗಲೂ ಕಾಂಗ್ರೆಸ್ಸಿಂದ ಒಂದು ಮಾತಿಲ್ಲ. ಅಂದರೆ ತನ್ನ ಅಸ್ತಿತ್ವವೇ ಇರಲಾರದೆ ಮಿತ್ರ ಪಕ್ಷವಾಗಿರಲಿಕ್ಕೂ ಕೂಡ ಕಾಂಗ್ರೆಸ್ ಸಿದ್ಧವಿದೆ. ಅಷ್ಟು ದಯನೀಯ ಸ್ಥಿತಿಗೆ ಹೋಗಿದೆ. ಇನ್ನು ಈ ಕಡೆ ಬನ್ನಿ, ಎಲ್ಲಿಗೆ ಅಸ್ಸಾಂದಂತೂ ಹೇಳಿಬಿಟ್ಟೆ. ಇನ್ನು ಉಳಿದಿರೋದು ಕೇರಳದಲ್ಲಿ LDF ಮತ್ತು UDF ಅಂದರೆ ಕಾಂಗ್ರೆಸ್ಸು, ಮುಸಲ್ಮಾನರು, ಇವ್ರದ್ದು ವೋಟಿಂಗ್ ಬ್ಯಾಂಕ್. ಈ ಕಡೆ LDF ಅಂತಂದರೆ ಕಮ್ಯುನಿಸ್ಟ್ ಪಾರ್ಟಿ ದೇಶದ ಎಲ್ಲಿಯೂ ಕೂಡ ಅಸ್ತಿತ್ವದಲ್ಲಿಲ್ಲ, ಕೇರಳದಲ್ಲಿ ಮಾತ್ರ ಇದೆ. ಅಲ್ಲಿ ಹೋದರೆ ಇಂಡಿಯಾ ಅಲಯನ್ಸ್ ಜೊತೆ CPM ಸೇರ್ಕೋತದೆ ದಿಲ್ಲಿಯಲ್ಲಿ. ಇಲ್ಲಿ ಬಂದರೆ ಅವರ ವಿರುದ್ಧ ಹೋರಾಟ ಕೇರಳದಲ್ಲಿ. ಅಲ್ಲಿ ಇಡೀ ರಾಜಕಾರಣದಲ್ಲಿ ಕೇರಳದಲ್ಲಿ ಒಂದು ಈ ಮಠದ ಪರ್ಯಾಯ ಇದ್ದಂಗೆ. ಈ ಸಲ ನೀವು, ಮುಂದಿನ ಸಲ ನಾವು ಅಂತೀವಲ್ಲ, ಹಾಗೆ ಈ 5 ವರ್ಷ ನಮ್ಮ ಅಧಿಕಾರ, ಮುಂದಿನ 5 ವರ್ಷ LDF ಅಧಿಕಾರ, ಅದರ ಮುಂದಿನ ವರ್ಷ 5 ವರ್ಷ UDF, ಅದರ 5 ವರ್ಷ LDF, ಆ ರೀತಿ ನಡ್ಕೊಂಬಂದು ಕಳೆದ 10 ವರ್ಷಗಳಿಂದ ಅಲ್ಲಿ ಲೆಫ್ಟ್ ಫ್ರಂಟು ಅಧಿಕಾರ ನಡೆಸ್ತಾ ಇದೆ. ಅಲ್ಲಿಗೆ ರಾಹುಲ್ ಗಾಂಧಿಯವರ ಕೊಡುಗೆ ಏನು? ಕೇರಳದಲ್ಲಿ ಮುಸಲ್ಮಾನರ ಬಾಹುಳ್ಯ, ಕ್ರಿಶ್ಚಿಯನ್ನರ ಬಾಹುಳ್ಯ ಎರಡು ಇವ್ರಿಗೆ ಬೇಕಾದಂಥ ವೋಟ್ ಬ್ಯಾಂಕ್ ಇದ್ದು ಕೂಡ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಅಸ್ತಿತ್ವ ಇಲ್ಲ ಬಿಡಿ. ಮೊನ್ನೆ ತಿರುವನಂತಪುರಂ ನಗರ ಪಾಲಿಕೆ ಚುನಾವಣೆಯನ್ನು ಗೆದ್ಕೊಂಬಂದು ಮೇಯರ್ ಆಗಿದ್ದುಬಿಟ್ರೆ ಯಾವುದೇ ರೀತಿಯಾದಂಥ ದೊಡ್ಡ ಪಕ್ಷವಾಗಿ ಅಲ್ಲಿ ಶಕ್ತಿ ಕೇಂದ್ರ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಕಾಂಗ್ರೆಸ್ಸು ಅಥವಾ 47ರಿಂದ ಇದ್ದಂಥ ಪಕ್ಷ ಎಲ್ಲಿ ಅಧಿಕಾರದಲ್ಲಿದ್ದಂಥ ರಾಜ್ಯ ಇದೆಯೋ ಅಲ್ಲಿ ಕೂಡ ತನ್ನ ಅಸ್ತಿತ್ವವನ್ನು ಹೊಂದಿಲ್ಲ. ಅಂಥದರಲ್ಲಿ ಪವನ್ ಖೇಡಾ ಥರದವರು, ಹಿಮಂತ ಬಿಸ್ವ ಶರ್ಮಾನ ಹೆಂಡತಿ ಯಾವ ದೇಶದ ಪೌರತ್ವ, ಇವರಿಗೆ ಯಾವ ಪೌರತ್ವ, ಅವ್ರಿಗೆ ಎಷ್ಟು ಹೆಂಡರು, ಇವ್ರಿಗೆ ಎಷ್ಟು ಹೆಂಡರು ಅಂತ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಇವ್ರಿಗೆಲ್ಲ ಬೇಕಾಗಿದ್ದೇನು ಅಂತಂದರೆ ಈ ಸುಪ್ರಿಯಾ ಶ್ರೀನೇತು, ಈ ಪವನ್ ಖೇಡಾ, ಈ ಜಯರಾಮ್ ರಮೇಶ್ ಅನ್ನುವಂಥ ಕರಟಕ ದಮನಕ, ಇವ್ರಿಗೆಲ್ಲ ಏನಪ್ಪ ಅಂತಂದರೆ ರಾಜ್ಯಸಭಾ ಸದಸ್ಯತ್ವ ಬೇಕು. ರಾಜ್ಯಸಭಾ ಸದಸ್ಯತ್ವಕ್ಕೋಸ್ಕರ ಏನು ಬೇಕಾದರೂ ಮಾತಾಡಲಿಕ್ಕೆ ಸಿದ್ಧರಿದ್ದೇವೆ. ಜೈಲಿಗೆ ಬೇಕಾದರೂ ಕಳಿಸಿ ರಾಹುಲ್ ಗಾಂಧಿಯನ್ನು ಓಲೈಸಬೇಕು. ರಾಜ್ಯಸಭೆ ಅಂದ್ಕೊಂಡು ನೆನಪಾಯಿತು, ಮತ್ತೆ ರಾಜಕಾರಣ ಬಿಟ್ಟುಬಿಡ್ತೀನಿ ಅಂತ ಹೇಳ್ಕೊಂಡು 2024ರಲ್ಲಿ ದೊಡ್ಡದಾಗಿ ಪತ್ರಿಕಾಗೋಷ್ಠಿ ಮಾಡಿದಂಥ ಶರದ್ ಪವಾರ್ ಅವರು ನಿನ್ನೆ ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿ. ನೋಡಿ ಹೆಂಗಿದೆ. ಮಹಾನ್ ಕ್ರಿಮಿನಲ್ ಮೈಂಡ್ ಅಂತೂ ಜಗತ್ತಲ್ಲಿ ಯಾವುದರ ಭಾರತ ದೇಶದಲ್ಲಿದ್ದರೆ ಅದು ಶರದ್ ಪವಾರ್ ಅಂತ ಠಕ್ಕ ವ್ಯಾಪಾರಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ದಾವೂದ್ ಇಬ್ರಾಹಿಮನ ಜೊತೆ ನೇರ ವ್ಯವಹಾರ ಇಟ್ಕೊಂಡಂಥ ವ್ಯಕ್ತಿ ಒಂದು ಕಾಲಕ್ಕೆ. ಅಷ್ಟೇ ಅಲ್ಲ, ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಮುಂಬೈನಲ್ಲಿ, ಮಾರ್ಚ್ 12, 1993, ಡೇಟು ಸರಿಯಾಗಿ ಹೇಳ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಮುಸಲ್ಮಾನರ ಏರಿಯಾದಲ್ಲೂ ಆಗಿದೆ ಅಂತ ಈತ ಆಯೋಗದ ಎದುರಿಗೆ ಹೇಳಿಕೆಯನ್ನು ಕೊಡ್ತಾನೆ, ಪತ್ರಿಕಾಗೋಷ್ಠಿ ಮಾಡ್ತಾನೆ. ಅದಾದ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾನೆ, ಬೇಕು ಅಂತಲೇ ಹೇಳಿದೆ ನಾನು, ಮಜ್ಜಿ ಬಂದರ ಹೆಸರು ಸೇರಿಸಿದೆ. ಯಾಕೆಂದರೆ ಕೇವಲ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನದವರು ಭಯೋತ್ಪಾದಕರು ಹೊಡೆದಿದ್ದಾರೆ ಅಂತ ಆಗಬಾರ್ದು, ಮುಸಲ್ಮಾನರು ಕೂಡ ಈ ಪೀಡನೆಗೆ ಒಳಗಾಗಿದ್ದಾರೆ ಅಂತ ಬೇಕು, ಅದಕ್ಕೋಸ್ಕರ ನಾನು ಆ ರೀತಿ ಹೇಳಿದೆ ಅಂತ. ಎಲ್ಲಿಗೆ ಈತ ಮುಸಲ್ಮಾನರ ತುಷ್ಟೀಕರಣವನ್ನು ಯಾವ ಮಟ್ಟಿಗೆ ಮಾಡ್ತಾ ಇದ್ದ ರಾಜಕಾರಣದಲ್ಲಿ ಅನ್ನೋದನ್ನು ಯೋಚನೆ ಮಾಡಬೇಕಾದ ಸಂದರ್ಭ. ಆತ ಈಗ ರಾಜ್ಯಸಭಾ ಸದಸ್ಯತ್ವ ಮುಗಿಯೋ ಹೊತ್ತಿಗೆ ಈತನ ವಯಸ್ಸು ಎಷ್ಟು ಅಂತ ಕೇಳಬೇಕು ನೀವು. 91 ವರ್ಷ ಆಗಿರುತ್ತೆ. ಈಗಲೇ ಮಾತಾಡ್ಲಿಕ್ಕೆ ಬರೋದಿಲ್ಲ, ನಡಿಲಿಕ್ಕಾಗೋದಿಲ್ಲ, ವೀಲ್ಚೇರಲ್ಲಿ ಓಡಾಡ್ತಾನೆ. ಈ ರಾಜಕಾರಣಿಗಳ ಈ ರಾಜಕಾರಣದ ಮೋಹ ಇದೆಯಲ್ಲ, ಕುರ್ಚಿಯ ಮೋಹ ನಿಜಕ್ಕೂ ಅಸಹ್ಯ ತರಿಸೋದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.